ನೋದ್ವೇಗಸ್ತಾತ ಕರ್ತವ್ಯ ಕೃತಂ ಯದ್ಭವತಾ ಪುರಾ ತತ್ ಕೋಪಹರ್ತುಂ ಶಕ್ನೋತಿ ದಾತುಂ ಕಷ್ಟಾಕೃತಂ ತ್ವಯಾ. ನೀನು ಪೂರ್ವದ ಜನ್ಮದಲ್ಲಿ ಮಾಡಿದ್ದ ಕರ್ಮವನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಮಾಡದ್ದನ್ನು ನಿನಗೆ ಯಾರೂ ಕೂಡ ಎಕ್ಸ್ಟ್ರಾ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿಂಹಾಸನ, ಈ ಧ್ವಜ, ಈ ಛತ್ರ, ಒಳ್ಳೆಯ ಕುದುರೆಗಳು, ಅದರ ಜೊತೆಗೆ ಆನೆಗಳು, ಇದೆಲ್ಲ ಪುಣ್ಯವಂತರಿಗೆ ಸಿಗುವಂಥದ್ದು. ಮಗು, ನೀನು ಸಮಾಧಾನ ತಾಳು. ಸುರುಚಿ ಪೂರ್ವಜನ್ಮದಲ್ಲಿ ಯಾವುದೋ ಪುಣ್ಯ ಮಾಡಿದ್ದಾಳೆ, ಆದ್ರಿಂದ ರಾಜನ ಪ್ರೀತಿ ಪಡೆದಿದ್ದಾಳೆ. ನನಗೆ ಆ ಪುಣ್ಯವನ್ನ ಸಂಪಾದಿಸಿ ಗೊತ್ತಿಲ್ಲ, ಆದ್ರಿಂದಾಗಿ ನಾನು ಕೇವಲ ಕೈ ಹಿಡಿದ ಹೆಂಡತಿಯಾಗಿದ್ದೇನೆ ಹೊರತು ಅಂತಹ ಯಾವುದೇ ಸೌಖ್ಯವನ್ನು ನಿನಗೆ ನೀಡುವಷ್ಟು ತಾಕತ್ತು ನನ್ನಲ್ಲಿ ಇಲ್ಲ. ಪುಣ್ಯಹೀನಳಾದ ನನ್ನಲ್ಲಿ ನೀನು ಹುಟ್ಟಿ ಬಂದದ್ರಿಂದ ನಿನಗೂ ಅದರ ವ್ಯಥೆ ಕಾಡ್ತಾ ಇದೆ. ಆದ್ರೆ ನೀನು ಅದಕ್ಕೆ ದುಃಖ ಪಡಬೇಡ. ನಮ್ಮ ಪಾಲಿಗೆ ಏನು ಬಂತೋ ಅದನ್ನು ನಾವು ಪುಣ್ಯೋಪಚಯ ಸಂಪನ್ನಸ್ತಸ್ಯಾ ಪುತ್ರಸ್ತಥೋತ್ತಮ ಮಮ ಪುತ್ರಸ್ತಥಾ ಜಾತ ಸ್ವಲ್ಪ ಪುಣ್ಯೋ ಧ್ರುವಂ ಭವಾನ್. ಸ್ವಲ್ಪ ಪುಣ್ಯ, ಈ ಖಂಡಿತ ನಿನಗೆ ಸ್ವಲ್ಪ ಪುಣ್ಯ ಇದೆ. ಏಕೆಂದ್ರೆ ಆನಂದದ ತುದಿಯಲ್ಲಿ ತೇಲ್ತಾ ಇದ್ರೆ ದೇವ್ರು ಮರೆತು ಹೋಗ್ತಾನೆ. ಸ್ವಲ್ಪ ಆಗಾಗ ಕಷ್ಟ ಯಾಕೆ ಬರ್ತಾ ಇರುತ್ತೆ ಅಂದ್ರೆ ದೇವ್ರು ನಮಗೆ ನೆನಪಿಸ್ತಾ ಇರ್ತಾನೆ, ನೋಡಪ್ಪ ನಾನೊಬ್ಬ ಇದ್ದೆ, ನನ್ನ ನೆನಪಿಸ್ಕೋ. ನನ್ನ ನೆನಪಿಸದೆ ಹೋದ್ರೆ ನಿನ್ನ ಕರ್ತವ್ಯಗಳೆಲ್ಲ ಕರ್ಮಗಳೆಲ್ಲ ವ್ಯರ್ಥವಾಗುತ್ತೆ. ಅದರಿಂದ ಪುಣ್ಯನೂ ಸಂಪಾದನೆ ಆಗಲ್ಲ. ಪಾಪದ ಮೂಟೆಯನ್ನು ಕಟ್ಟಿಕೊಂಡು ಮತ್ತಷ್ಟು ಸಂಸಾರದ ಚಕ್ರದಲ್ಲಿ ಬಿದ್ದು ಬಿದ್ದು ಒದ್ದಾಡುವ ದುಷ್ಟ ಸ್ಥಿತಿ ನಿನ್ನನ್ನ ನುಂಗಿ ಹಾಕುವುದಕ್ಕೆ, ನೀನು ಬಲಿಯಾಗುವುದಕ್ಕೆ ನೀನು ತಯಾರಾದಂತಾಗುತ್ತೆ. ಆದ್ರಿಂದಾಗಿ ತಥಾಪಿ ದುಃಖಂ ನ ಭವಾನ್ ಕರ್ತುಮರ್ಹತಿ ಪುತ್ರಕ ಯಸ್ಯ ಯಾವತ್ ಸತೇನೈವ ಸ್ವೇನ ತುಷ್ಯತಿ ಬುದ್ಧಿಮಾನ್. ದುಃಖ ಮಾಡಬೇಡ. ನಿನಗೆ ಯಸ್ಯ ಯಾವತ್ ಸತೇನೈವ ಸ್ವೇನ ತುಷ್ಯತಿ ಬುದ್ಧಿಮಾನ್, ತುಂಬಾ ಚಂದದ ಮಾತು. ತನ್ನ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ನಾವೊಂದು ಗಾದೆ ಹೇಳ್ತೀವಲ್ಲ, ಅದರ ಮೂಲ ಗಾದೆ ಇಲ್ಲಿದೆ. ಯಸ್ಯ ಯಾವತ್ ಸತೇನೈವ ಸ್ವೇನ ತುಷ್ಯತಿ ಬುದ್ಧಿಮಾನ್. ಯಾರಿಗೆ ಯಾವುದು ದಕ್ಕಬೇಕು ಅಂತಿರುತ್ತೋ ಅಷ್ಟರಲ್ಲಿ ಅವನು ಅದನ್ನ ತೃಪ್ತಿಪಟ್ಟ ಅಂದ್ರೆ ಅವನು ಬುದ್ಧಿವಂತ ಆಗ್ತಾನೆ. ಅವನಿಗೆ ಬದುಕಿನಲ್ಲಿ ಸಿಗುವುದೆಲ್ಲವೂ ಕೂಡ ಅವನ ಅಗತ್ಯದ್ದೇ ಆಗಿರುತ್ತೆ. ಯದಿತೇ ದುಃಖಮತ್ಯರ್ಥಂ ಸುರುಚ್ಯಾವಚನಾಧ್ರುವ ತತ್ ಪುಣ್ಯ ಪ್ರಚಯೇ ಯತ್ನಂ ಕುರು ಸರ್ವ ಫಲಪ್ರದೇ. ಮುಂದೆ ಹೇಳ್ತಾನೆ, ಸುರುಚಿಯ ಮಾತಿನಿಂದ ನೀನು ನೊಂದುಕೊಂಡಿದ್ದು ಹೌದಾದ್ರೆ ಸರ್ವ ಪುಣ್ಯ ಫಲಪ್ರದವಾದಂತಹ ಒಳ್ಳೆಯ ಕೆಲಸದಲ್ಲಿ ತೊಡಗು. ಯಾರಾದ್ರೂ ಬೇಜಾರು ಮಾಡಿದ್ರೆ, ಯಾರಾದ್ರೂ ನೋಯಿಸಿದ್ರೆ, ಆವಾಗ ನಾವು ಒಳ್ಳೆ ಕೆಲಸದಲ್ಲಿ ತೊಡಗಬೇಕು. ಏನಿಲ್ಲ, ಒಳ್ಳೆ ಕೆಲಸ ಅಂದ್ರೆ ನಮ್ಮನೆ ಕೆಲಸನೇ ಆಗಿದ್ರು ತೊಂದರೆ ಇಲ್ಲ. ಸಿಟ್ಟು ಬಂತ, ಮನೆಯಲ್ಲಿರುವ ವಸ್ತುಗಳನ್ನ, ಪುಸ್ತಕಗಳನ್ನ, ಬಟ್ಟೆಗಳನ್ನೆಲ್ಲ ಒಂದ್ ಕಡೆ ಜೋಡಿಸಿಡುದು, ನೆಲ ಒರೆಸ್ಬಿಡುದು, ಕ್ಲೀನ್ ಮಾಡುದು, ಅಥವಾ ತೋಟಕ್ಕೆ ಹೋಗಿ ನೀರು ಹಾಕುದು, ಗಿಡಗಳ ಬುಡದಲ್ಲಿ ಕೆಲಸ ಮಾಡುದು, ಅಥವಾ ಹಸುವಿನ ಸೇವೆ ಮಾಡುದು. ನಮ್ಗೆ ಯಾವುದು ಎಲ್ಲಿ ಅವಕಾಶ ಇದೆ, ತುಂಬಾ ಸಿಟ್ಟು ಬಂದ್ರೆ ಪ್ರತಿ ಉತ್ತರ ಕೊಡದೆ ಕೆಲಸಕ್ಕೆ ತೊಡಗುವುದು ಬಹಳ ಮುಖ್ಯ. ಇದು ಅವಳೇ ಹೇಳ್ತಾಳೆ, ಪುಣ್ಯ ಪ್ರಚಯೇ ಯತ್ನಂ ಕುರು ಸರ್ವ ಫಲಪ್ರದೆ. ಪುಣ್ಯದ ಕಾರ್ಯದಲ್ಲಿ ತೊಡಗು. ಸಿಟ್ಟು ಬಂದಾಗ, ಬೇಸರ ಆದಾಗ ತಿರುಗಿ ಮಾತಾಡಬೇಡ. ಅದಕ್ಕೆ ಸಿಕ್ಕಿದ ವಸ್ತುಗಳನ್ನೆಲ್ಲ ಕಿತ್ತು ಎಸೆಯುವುದರಿಂದ ನಿನಗೆ ಅವ್ರ ಮೇಲೆ ಏನು ಸಿಟ್ಟು ತೀರುತ್ತೆ ಅಂತ ನಿನ್ನ ಭ್ರಮೆ ಇದ್ರೆ ನೀನು ತುಂಬಾ ಕಳ್ಕೊಳ್ತಿ. ಅದು ನಿನಗೆ ಗೊತ್ತಾಗುದಿಲ್ಲ ಅಷ್ಟೇ. ಸುಶೀಲೋಭವ, ಅಂತ ಸಂದರ್ಭದಲ್ಲೇ ನಮ್ಗೆ ಒಳ್ಳೆಯ ನಡೆಯನ್ನ ನಾವು ತೋರ್ಬೇಕು. ಸುಶೀಲೋಭವ ಧರ್ಮಾತ್ಮ ಮೈತ್ರ ಪ್ರಣಿಹಿತೋ ರತಃ ನಿಮ್ನ ಯಥಾಪ ಪ್ರವಣಾಹ ಪಾತ್ರಮಾಯಾಂತಿ ಸಂಪದಃ. ಭಗವಂತನ ಚಿಂತನೆ ಮಾಡು. ತಗ್ಗಿನಡೆಗೆ ನೀರು ಹರಿಯುವಂತೆ ಖಂಡಿತವಾಗಿಯೂ ನೆಮ್ಮದಿ, ಸಂಪತ್ತು, ಪ್ರೀತಿ ಹರಿದು ಬರಲೇಬೇಕು. ಭಗವಂತನ ಪ್ರೀತಿ ಸಂಪಾದನೆ ಆಯಿತು ಅಂದ್ರೆ ನೀರು ತಗ್ಗಿನಡೆಗೆ ಹರಿಯುವಂತೆ ಎಲ್ಲರೂ ನಮ್ಮ ಮುಂದೆ ಬಗ್ಗುತ್ತಾರೆ, ತಗ್ಗುತ್ತಾರೆ. ಇದು ನಿಶ್ಚಯ ಅನ್ನುವ ಈ ಒಂದು ಎಚ್ಚರವನ್ನ ತಾಯಿಯಾಗಿ ಇಂತಹ ಒಬ್ಳು ಸಿಕ್ಕಿದ್ರೆ, ಅಥವಾ ಯಾರಾದ್ರೂ ತಾಯಿ ಆಗುದು ಅಂತಲ್ಲ, ಒಳ್ಳೆ ಹೆಂಡತಿ, ಒಬ್ಬ ಒಳ್ಳೆ ಗಂಡ, ಅಥವಾ ಒಂದು ಒಳ್ಳೆ ಮಗು ಹಾಗೆ ಮಾತಾಡಿದ್ ನಾನು ನೋಡಿದ್ದೇನೆ. ಅವ್ರ ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳ ಇತ್ತು. ಇಬ್ಬರನ್ನು ಕೂಡಿಸ್ಕೊಂಡು ಅವರ ಆ ತಂದೆ ತಾಯಿನೇ ಬಂದು ಹೇಳಿದ್ರು, ನಾವು ಏನೋ ಗಲಾಟೆ ಮಾಡ್ತಿದ್ವಿ, ಶಾಲೆಯಲ್ಲಿ ಇಂಥ ಒಳ್ಳೆ ಸಂಸ್ಕಾರ ಸಿಕ್ಕಿದ್ರಿಂದ ನಾವು ಬದಲಾದ್ವಿ ಅಂತ ಶಾಲೆ ಸಿಗಬೇಕು. ಎಲ್ಲಿ ಸಂಸ್ಕಾರ ಸಿಗಲ್ವೋ ಅಂಥ ಶಾಲೆಗೆ ನಾವು ಮಕ್ಕಳನ್ನು ಕಳಿಸದೇ ಇರುವುದೇ ನಮ್ಮ ಹತ್ರ ಆಗುವಂತಹ ಸರಿಯಾದ ಕರ್ತವ್ಯ.
ಅಂದ್ರೆ ನಾನು ಹೇಳಿದ ಶಾಲೆ ಬಿಡಿಸಿ ಅಂತ ಹೇಳ್ತಿಲ್ಲ. ನಾನು ಹೇಳ್ತಾ ಇರೋದು ಸಂಸ್ಕಾರ ಸಿಗುವ ಶಾಲೆಗಳಿಗೆ ಹಾಕಬೇಕು. ಸಂಸ್ಕಾರಕ್ಕೆ ಬೆಲೆ ಕೊಡುವಂಥವರಲ್ಲಿ ನಮ್ಮ ಹಬ್ಬಗಳಿಗೆ, ನಮ್ಮ ವಿಚಾರ ಚಿಂತನೆಗಳಿಗೆ ಎಲ್ಲಿ ಅವಕಾಶ ಕೊಡ್ತಾರೋ ಅಂತಹ ಜಾಗಗಳಲ್ಲಿ ನಾವು ಬೆಳೆಸಿದ್ರೆ ನಾಳೆ ನಾವು ಯಾವುದೋ ವಿಷಯದಲ್ಲಿ ಅವರಿಗೆ ಉಂಟು ಮಾಡಿದ ಲೋಪದ ದೋಷದ ಪಾಪವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ನಮಗೊಂದು ಸಣ್ಣ ಅವಕಾಶ ಸಿಗುತ್ತೆ. ಆದ್ರಿಂದ ತಾಯಿ ಹೀಗೆ ತಿದ್ದುತ್ತಾಳೆ ಮಗುವನ್ನ. ಧ್ರುವ ಮತ್ತದಕ್ಕೆ ಉತ್ತರ ಕೊಡ್ತಾನೆ. ಅಂಬ ಯತ್ವಮಿದಂ ಪ್ರಾರ್ಥ ಪ್ರಶಮಾಯ ವಚೋ ಮಮ ನೈತದ್ದುರ್ವಚಸಾ ಭಿನ್ನೆ ಹೃದಯೇ ಮಮ ತಿಷ್ಠತಿ. ಅಂಬ ತಾಯಿ, ನನ್ನ ಮನಸ್ಸು ಮಲತಾಯಿಯ ಕೆಡು ನುಡಿಯಿಂದ, ಕೆಟ್ಟ ಮಾತಿನಿಂದ ಒಂಥರ ತಡಿಲಿಕ್ಕಾಗದಷ್ಟು ನೋವುಂಟಾಗಿದೆ. ನೈತದ್ದುರ್ವಚಸಾ ಭಿನ್ನೆ ಹೃದಯೇ ಮಮ ತಿಷ್ಠತಿ. ಅಮ್ಮ, ನೀನು ಹೇಳಿದ ಹಾಗೆ ನನ್ನ ಮನಸ್ಸು ನೋಡಿ ಎಷ್ಟು ಚೆನ್ನಾಗಿ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತೆ ಪುರಾಣ. ಅಮ್ಮ, ನನಗದನ್ನು ತಡಿಲಿಕ್ಕೆ ಆಗ್ತಿಲ್ಲ. ನೀನು ಮಾತಲ್ಲಿ ಹೇಳ್ತಾ ಇದ್ದಿ, ಅಮ್ಮ ನೀನು ನನ್ನನ್ನ ನಿಜವಾಗಿಯೂ ತಿದ್ದಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಿ. ಆದ್ರೆ ನಿನ್ನ ಸಂತೈಕೆಯ ಮಾತು ನನ್ನ ಮನಸ್ಸನ್ನ ನಿಲ್ಲಿಸ್ತಾ ಇಲ್ಲ. ಆ ಕೋಪ, ಆಕ್ರೋಶ, ಕಿಡಿ ಅದು ವಾಪಸ್ ಇನ್ನೊಂದು ಸರ್ತಿ ವಾಪಸ್ ಸಿಡಿದ ಮೇಲೆನೆ ಸಮಾಧಾನ ಆಗೋದು ಅನ್ನೋ ರೀತಿ ಅನ್ನಿಸ್ತಾ ಇದೆ. ಆದ್ರೆ ಒಂದು ಮಾತಮ್ಮ, ನೀನು ಹೇಳಿದ ಹಾಗೆ ಆ ಕೋಪ ನಿಲ್ಲುವುದಿಲ್ಲ ಅನ್ನುವ ಕಾರಣಕ್ಕೆ ನಾನು ಮರಳಿ ಆಕೆಯನ್ನು ಬೈಯುವುದಿಲ್ಲ ಅಥವಾ ಅವಳ ವಿರುದ್ಧ ಏನಾದ್ರೂ ಕತ್ತಿ ಮಸುವೆ ಕೆಲಸ ಮಾಡುದಿಲ್ಲ. ನಾನು ಸೋಹಂ ತಥಾ ಯತಿಷ್ಯಾಮಿ, ನೀನು ಹೇಳಿದ ಹಾಗೆ ಒಂದು ಪ್ರಯತ್ನ ಮಾಡ್ತೇನೆ. ಯಥಾ ಸರ್ವೋತ್ತಮೋತ್ತಮಂ ಸ್ಥಾನಂ ಪ್ರಾಪ್ಸ್ಯಾಂ ಯಶೇಷಾಣಂ ಜಗತಾಂ ಅಭಿಪೂಜಿತಂ. ನನ್ನ ಕೋಪವನ್ನ ನಾನು ತಪಸ್ಸಿಗೆ ಹಾಕ್ತೇನೆ. ನನ್ನ ಕೋಪವನ್ನ ನಾನು ಏಕಾಗ್ರತೆಯಲ್ಲಿ ಮೌನದಲ್ಲಿ ಇರುವುದಕ್ಕೆ ಹಾಕ್ತೇನೆ. ನನ್ನ ಕೋಪವನ್ನ ನಾನು ಈ ಎಲ್ಲದಿಂದ ದೂರ ಇದ್ದು, ನನಗೆ ಸತ್ಯ ಬೇಕು, ಉತ್ತಮವಾದ ಸ್ಥಿತಿ ಬೇಕು, ಭಗವಂತನ ದರ್ಶನ ಆಗಬೇಕು. ಆ ದರ್ಶನಕ್ಕೋಸ್ಕರ ಈ ಕೋಪವನ್ನು ನಾನು ಟ್ರಾನ್ಸ್ಫರ್ ಮಾಡಿಕೊಳ್ತೇನೆ. ಸೋಹಂ ತಥಾ ಯತಿಷ್ಯಾಮಿ, ನಾನು ಪ್ರಯತ್ನ ಮಾಡ್ತೇನೆ. ಗೊತ್ತಿಲ್ಲ ಈ ಕೋಪದಲ್ಲಿ ನಾನು ಏನ್ ಮಾಡ್ತೇನೋ ಅದು ಸಕ್ಸಸ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಯತಿಷ್ಯಾಮಿ, ಪ್ರಯತ್ನ ಅಂತೂ ಮಾಡ್ತೇನಮ್ಮ. ಅವರನ್ನು ಬೈಯಲ್ಲ, ಅವ್ರ ವಿರುದ್ಧ ಮಾತಾಡಲ್ಲ, ಅವರ ಮೇಲಿನ ಕೋಪಕ್ಕೆ ಇನ್ನೇನೋ ಕೆಟ್ಟ ಕೆಲಸಗಳಲ್ಲಿ ತೊಡಗಿ ನನ್ನ ಕೋಪವನ್ನು ತೀರಿಸಿಕೊಳ್ಳುವ ದುಸ್ಸಾಹಸಕ್ಕೆ ನಾನು ಕೈ ಹಾಕಲ್ಲ. ಸುರುಚಿರ್ ದಯಿತ ರಾಜ್ಞ ತಸ್ಯಾ ಜಾತೋಸ್ಮಿ ನೋದರಾತ್ ಪ್ರಭಾವಂ ತ ಪಶ್ಯಮೇ ಅಂಬ ತ್ವಂ ಧೃತಸ್ಯಾಪಿ ತ್ವಂ ಅಂಬ ತ್ವಂ ಧೃತಸ್ಯಾಪಿ ತವೋದರೇ. ಸುರುಚಿ ರಾಜನಿಗೆ ಅತ್ಯಂತ ಪ್ರೀತಿ ಪಾತ್ರಳು. ಅವಳ ಹೊಟ್ಟೆಯಲ್ಲಿ ನಾನು ಹುಟ್ಟಿಲ್ಲ, ಬೇಜಾರಿಲ್ಲ ನನಗೆ. ಆಗ್ಲಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಅಭಾಗ್ಯನ ಪ್ರಭಾವ ಎಂತದ್ದು ಅಂತ ನಾನು ತೋರಿಸ್ತೇನೆ. ಇದು ಒಂದು ಕೋಪ ಎಲ್ಲಿಗೆ ಟರ್ನ್ ಆಯ್ತು ನೋಡಿ. ಇದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಷ್ಟು ಚೆನ್ನಾದ ಸೈಕಾಲಜಿ ಇನ್ನೆಲ್ಲೂ ನಮ್ಗೆ ನೋಡ್ಲಿಕ್ಕೆ ಸಿಗಲ್ಲ. ಆ ಕೋಪ ಬಂತು, ಆ ಕೋಪ ಶಾಂತ ಆಗ್ಲಿಲ್ಲ, ಆದ್ರೆ ಆ ಕೋಪದ ದಿಕ್ಕು ಬದಲಾಯಿತು. ನನಗೆ ಕೋಪ ಇದೆ, ನನ್ನ ದೌರ್ಭಾಗ್ಯವನ್ನ ಅಳಿದವರ ವಿರುದ್ಧ ನಾನು ನಿಂತು ಮಾತಾಡ್ತೇನೆ. ನನ್ನ ಸೌಭಾಗ್ಯ ಎಂತದ್ದು ಅಂತ ನಾನು ಪ್ರಯತ್ನಿಸಿ ತೋರಿಸ್ತೇನೆ. ಮಾತಾಡಿ ತೋರಿಸಲ್ಲ, ಅಥವಾ ನಾನು ಒಂದ್ ದಿವಸ ನೋಡ್ತೇನೆ ಅಂತ ಅವ್ರ ಹತ್ರ ನಾನು ನಿನ್ನತ್ರ ಹೇಳ್ತಾ ಇದ್ದೇನೆ. ನನಗೆ ನನ್ನ ಪ್ರಭಾವ ಏನು ಅಂತ ಅವಳೇ ನೋಡ್ತಾಳೆ. ಹಾಗೆ ಇಡೀ ಜಗತ್ತು ಪೂಜಿಸುವಂತೆ ಪ್ರಭಾವಂ ಪಶ್ಯಮೇಂಬತ್ವಂ ಧೃತಸ್ಯಾಪಿ ತವೋದರೆ. ನೀನು ಭಾಗ್ಯಹೀನಳಾದವಳ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದೇನೆ, ಆದ್ರಿಂದ ನಿನಗೇನು ಸಿಗಲ್ಲ ಅಂತ ನೀನನ್ನೇ ನೀನು ತುಂಬಾ ಡಿಗ್ರೇಡ್ ಮಾಡ್ಕೊಳ್ತಾ ಇದ್ದೀಯ. ಅಮ್ಮ, ಹಾಗೆ ಮಾಡ್ಕೋಬೇಡ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದವನ ಪ್ರಭಾವ ಏನು ಅಂತ ಆಕೆಗೆ ತೋರಿಸ್ತೇನೆ. ಆಕೆಗೆ ತೋರಿಸ್ಬೇಕಾದ್ದು ನನ್ನ ಉದ್ದೇಶ ಅಲ್ಲ. ಆದ್ರೆ ನೀನು ಚಿಕ್ಕವಳು, ಭಾಗ್ಯಹೀನಳು, ನನಗೆ ಇಂಥ ಉತ್ತಮವಾದ ಗತಿಯನ್ನು ನಿನಗೆ ಕಲ್ಪಿಸ್ಲಿಕ್ಕೆ ನನ್ನ ಹತ್ರ ಆಗ್ತಾ ಇಲ್ಲ ಅಂತ ಹೀಗೆಲ್ಲ ಬೇಸರ ಮಾಡ್ಕೊಳ್ಬೇಡ ಅಂತ. ನಾಣ್ಯದತ್ತಮಭೀಪ್ಸಾಮಿ ಸ್ಥಾನಮನ್ಯತ್ವಕರ್ಮಣ ತತ್ಸ್ಥಾನಮೇಕಮಿಚ್ಛಾಮಿ ಎನ್ನ ಪ್ರಾಪ ಪಿತಾ ಮಮ. ನನ್ನ ಸಾಧನೆಯಿಂದ ನಾನು ಏನು ಸ್ಥಾನ ಪಡೆಯುತ್ತೇನೋ ಅದು ನನ್ನದಾಗಿರುತ್ತೆ. ನನ್ನ ಸ್ಥಾನವನ್ನೇ ನಾನು ಕೇಳಿ ಪಡ್ಕೊಳ್ತೇನೆ. ನನಗೆ ಇನ್ನೊಬ್ಬರ ಸ್ಥಾನ ಬೇಡ, ನನಗೆ ಇನ್ನೊಬ್ರು ಕೊಟ್ಟ ಭಿಕ್ಷೆ ಬೇಡ. ನನಗೆ ನನ್ನ ಯೋಗ್ಯತೆಗೆ ತಕ್ಕಂತೆ ಏನು ಸಹಜವಾಗಿ ಸಿಗಬೇಕಿದೆ ಅಷ್ಟು ಸಿಕ್ಕಿದ್ರೆ ಸಾಕು, ಅದನ್ನು ನಾನು ಪ್ರಯತ್ನಿಸ್ತೇನೆ. ಸ್ವಕರ್ಮಣಃ ಸ್ಥಾನಂ ನ ಅನ್ಯತ್. ನನ್ನ ಕರ್ಮಕ್ಕೆ ತಕ್ಕದಾದ ಫಲವನ್ನು ಪಡೆಯುವ ಬಯಕೆಯಿಂದ ನಾನು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹೊರತು ಬೇರೆಯವರ ಸ್ವತ್ತನ್ನು ಪಡೆಯುವ ಅಪೇಕ್ಷೆ ನನಗಿಲ್ಲ.
ತತ್ಸ್ಥಾನಮೇಕಮಿಚ್ಛಾಮಿ ಎನ್ನ ಪ್ರಾಪ ಪಿತಾಮಮ. ನಾನು ಎಂಥ ಸ್ಥಾನ ಪಡೀತೇನೆ ಅಂದ್ರೆ ನಮ್ಮಪ್ಪನಿಗೂ ದಕ್ಕದ ಸ್ಥಿತಿಯನ್ನ ನಾನು ಹೊಂದುತ್ತೇನೆ. ಅವನೇನೋ ಸ್ವಯಂಭುವ ಮನುವಿನಿಂದ ಪರಂಪರಾಗತವಾದಂತಹ ದೊಡ್ಡ ರಾಜ್ಯಭಾರವನ್ನೇನು ಪಡೆದಿದ್ದಾನೆ, ನಾನು ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳಲ್ಲ. ಅದಕ್ಕಿಂತ ಮೀರಿದ್ದನ್ನ ನಾನು ನನ್ನ ಅಪ್ಪನಿಗೆ ಸಿಗದ್ದನ್ನ ನಾನು ಪಡ್ಕೊಳ್ತೇನೆ ಅಂತ ಹೀಗೆ ಅಮ್ಮನ ಹತ್ರ ಪ್ರತಿಜ್ಞೆ ಮಾಡ್ತಾನೆ. ಅವನಿಗೆ ಕೋಪ ತಣಿಲಿಲ್ಲ ನೋಡಿ, ಕೋಪ ಚೂರೂ ತಣಿಲಿಲ್ಲ. ಆದ್ರೆ ಕೋಪದ ದಿಕ್ಕು ಬದಲಾಯಿತು. ಕೋಪಕ್ಕೊಂದು ಫ್ಲೋ ಇರುತ್ತೆ. ಶಕ್ತಿ ವ್ಯರ್ಥ ಮಾಡಬಾರದು ಅಂತಾನೆ ಮುಖ್ಯವಾಗಿ ಹೇಳುವುದಲ್ಲಿ. ಶಕ್ತಿ ತುಂಬ ಇರುತ್ತ ಆವಾಗ. ಆ ಶಕ್ತಿಯನ್ನ ಒಳ್ಳೆ ಮುಖದಲ್ಲಿ ತಿರುಗಿಸಿದ್ರೆ ಅವರಿಗೆ ಅಪಕಾರ ಆದ್ರೇನೆ ಸಮಾಧಾನ ಆಗುತ್ತೆ ಅನ್ನೋದು ನಮ್ ದೋಷ, ಅದು ದ್ವೇಷ. ಅವರಿಗೆ ಅಪಕಾರ ಮಾಡಿದ್ರಿಂದ ನನ್ನ ಕೋಪ ತಣಿಯತ್ತೆ ಅಂತ ಮಾಡದೆ ನನ್ನ ಕೋಪವನ್ನ ಒಳ್ಳೆ ಕೆಲಸದಲ್ಲಿ ತೊಡಗಿಸಿ ಹೆಚ್ಚು ಹೊತ್ತು ಓಡು, ಹೆಚ್ಚು ಹೊತ್ತು ಇನ್ನೇನಾದ್ರೂ ನನಗೆ ಇಷ್ಟವಾದ ಕೆಲಸ ಅಲ್ಲದೆ ಇದ್ರೂ ಕೂಡ ಯಾರಿಗಾದ್ರೂ ಉಪಕಾರ ಆಗತ್ತೆ ಅನ್ನೋ ದೃಷ್ಟಿಯಿಂದ ಆದ್ರೂ ಕೂಡ ಕೆಲವು ಕೆಲಸ ಮಾಡ್ತಾ ಹೋದ್ರೆ ಕೋಪ ತಣಿಯತ್ತೆ ನಿಧಾನಕ್ಕೆ. ಅದು ಬಂದ ಹೊತ್ತಿಗೆ ಮಾತ್ರ ಕಷ್ಟ. ಬಂದೊಂಚೂರು ಚಾನೆಲ್ ಸರಿಯಾಗಿ ಸಿಕ್ಕಿತು ಅಂದ್ರೆ ಆಮೇಲೆ ಅದರಿಂದ ಆಗುವ ಕೆಲಸವೇ. ಎಲ್ಲರೂ ಕೂಡ ಏನಾದ್ರೂ ದೊಡ್ಡದು ಸಾಧಿಸಿದ್ದಾರೆ ಅಂದ್ರೆ ಅದರ ಹಿಂದೆ ಒಂದು ಕೋಪ ಇದೆ, ಅದರ ಹಿಂದೆ ಒಂದು ಸಿಟ್ಟಿದೆ. ಆದ್ರೆ ಆ ಸಿಟ್ಟು ಅವ್ರು ಯಾರ ಮೇಲೆ ತೋರಿಸ್ತಾರೆ ಅನ್ನೋದ್ರ ಮೇಲೆ ಅವರು ಆ ಸಿಟ್ಟಿನ ಗುಟ್ಟನ್ನ ಬಿಚ್ಚಿ ನಿಜವಾಗಿ ಅದರ ಫಲವನ್ನ ಅವರು ಪಡೀತಾರೆ. ಅದರಿಂದಾಗಿ ನಮಗೂ ಒಂದು ಸುಂದರವಾದ ದಿಕ್ಕು ಸೂಚಿಸುವ ಮಾತನ್ನ ಈ ಪುರಾಣದ ಮಾತು, ಪುರಾಣದ ನಿಲುವು ತೋರಿಸಿಕೊಟ್ಟಿದೆ. ಅದರ ಅನುಸಂಧಾನ ಮಾಡಿದೆವು. ಮುಂದೆ ಪರಾಶರರು ಮತ್ತೆ ಅವನು ಕಾಡಿನೊಳಗೆ ಪ್ರವೇಶ ಮಾಡುವಾಗ ಏನಾಯ್ತು ಅನ್ನೋದನ್ನು ತಿಳಿಸ್ತಾರೆ. ಮತ್ತೆ ಅದರ ಚಿಂತನೆಯನ್ನು ನಾಳೆಯ ಅನುಸಂಧಾನದಲ್ಲಿ ಕಾಣೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.